ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಟ್ರೆಂಡಿಂಗ್ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ನಮ್ಮ ಬಾಯಲ್ಲಿ ಬರೋ ಮೊದಲ ಹೆಸರು ಚಿನ್ನ ಅಥವಾ ತಪ್ಪಿದ್ರೆ ಬೆಳ್ಳಿ. ಗೋಲ್ಡ್ ರೇಟ್ ಎಷ್ಟಾಯಿತು, ಸಿಲ್ವರ್ ರೇಟ್ ಇಳಿತಾ ಅಂತಾನೆ ನಾವು ದಿನ ಚೆಕ್ ಮಾಡ್ತೀವಿ. ಆದ್ರೆ ನಿಮ್ಗೊತ್ತಾ, 2025ನೇ ಇಸವಿಯಲ್ಲಿ ಚಿನ್ನ ಮತ್ತು ಬೆಳ್ಳಿಗಿಂತ ಹೆಚ್ಚು ಸದ್ದು ಮಾಡಿದ್ದು, ಹೂಡಿಕೆದಾರರಿಗೆ ಬಂಪರ್ ಲಾಭ ತಂದುಕೊಟ್ಟಿದ್ದು ಬೇರೊಂದು ಲೋಹ, ಅದೇ ಪ್ಲಾಟಿನಂ. ಹೌದು, ಜನ ಮರೆತೇ ಬಿಟ್ಟಿದ್ದ ಅಥವಾ ಕೇವಲ ಶ್ರೀಮಂತರು ಮಾತ್ರ ಬಳಸುವ ಲೋಹ ಅಂದುಕೊಂಡಿದ್ದ ಪ್ಲಾಟಿನಂ ಕಳೆದ ವರ್ಷ ಅಂದ್ರೆ 2025ರಲ್ಲಿ ಬರೋಬ್ಬರಿ 150ರಿಂದ 160% ರಿಟರ್ನ್ಸ್ ನೀಡಿದೆ. ಅರೆ, ಏನಿದು ಪ್ಲಾಟಿನಂ ಕತೆ? ಏಕಾಏಕಿ ಇದಕ್ಕೆ ಇಷ್ಟೊಂದು ಡಿಮ್ಯಾಂಡ್ ಯಾಕೆ ಬಂತು? ಚಿನ್ನ ಬೆಳ್ಳಿಗಿಂತ ಇದು ಹೇಗೆ ಬೆಸ್ಟ್ ಎನಿಸಿಕೊಳ್ತು? ಬನ್ನಿ ಇಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಸ್ನೇಹಿತರೆ, ವಿಷಯ ಏನಪ್ಪಾ ಅಂದರೆ 2025 ಕಮಾಡಿಟಿ ಮಾರ್ಕೆಟ್ನಲ್ಲಿ ಒಂದು ಅದ್ಭುತ ವರ್ಷ ಅಂತಾನೆ ಹೇಳಬಹುದು. ಯಾಕಂದ್ರೆ ಪ್ಲಾಟಿನಂ ಬೆಲೆ ಊಹೆಗೂ ನಿಲುಕದ ರೀತಿಯಲ್ಲಿ ಏರಿಕೆ ಕಂಡಿದೆ. ವರ್ಷದ ಆರಂಭದಲ್ಲಿ ಅಂದ್ರೆ ಜನವರಿ 2025ರಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 1 ಔನ್ಸ್ ಪ್ಲಾಟಿನಂ ಬೆಲೆ $1,000ಗಿಂತ ಕಡಿಮೆ ಇತ್ತು. ಆದ್ರೆ ಈಗ ಅದು ಬರೋಬ್ಬರಿ $2,450 ಗಡಿ ದಾಟಿದೆ. ಅಂದ್ರೆ ಕೇವಲ ಒಂದೇ ವರ್ಷದಲ್ಲಿ ಪ್ಲಾಟಿನಂ ಬೆಲೆ ಡಬಲ್ಗಿಂತ ಹೆಚ್ಚಾಗಿದೆ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ 1987ರ ನಂತರ ಪ್ಲಾಟಿನಂ ಇಷ್ಟೊಂದು ದೊಡ್ಡ ಮಟ್ಟದ ಏರಿಕೆ ಕಂಡಿದ್ದು ಇದೇ ಮೊದಲು. ಸತತವಾಗಿ 15 ದಿನಗಳ ಕಾಲ ಏರಿಕೆ ಕಂಡು ಇತಿಹಾಸ ಸೃಷ್ಟಿಸಿದೆ. ಹಾಗಾದ್ರೆ ಉಳಿದ ಲೋಹಗಳ ಕಥೆ ಏನು ಅಂತ ನೀವು ಕೇಳಬಹುದು. ಬೆಳ್ಳಿ ಕೂಡ ಈ ವರ್ಷ ಜೋರಾಗಿ ಸದ್ದು ಮಾಡಿದೆ. ಸುಮಾರು 150%ಗಿಂತ ಹೆಚ್ಚು ಏರಿಕೆ ಕಂಡಿದೆ. ಆದರೆ ಎಲ್ಲರ ಫೇವರೇಟ್ ಚಿನ್ನ ಈ ವರ್ಷ ಸಾರ್ವಕಾಲಿಕ ದಾಖಲೆ ಬರೆದ್ರೂ ಕೂಡ ಅದರ ಏರಿಕೆ ಪ್ರಮಾಣ ಸುಮಾರು 70% ಆಗಿದೆ. ಸೊ ಈ ಲೆಕ್ಕಾಚಾರ ಹಾಕಿ ನೋಡಿದ್ರೆ ಚಿನ್ನಕ್ಕಿಂತ ಡಬಲ್ ರಿಟರ್ನ್ಸ್ ಕೊಟ್ಟಿದ್ದು ಬೆಳ್ಳಿ ಮತ್ತು ಈ ಪ್ಲಾಟಿನಂ. ಈಗ ನಿಮಗೆ ಪ್ರಶ್ನೆ ಬರಬಹುದು, ಚಿನ್ನ ಬೆಳ್ಳಿ ಓಕೆ, ಆದರೆ ಈ ಪ್ಲಾಟಿನಂ ಬೆಲೆ ಯಾಕೆ ಹೀಗೆ ರಾಕೆಟ್ ತರ ಮೇಲೆ ಹೋಗ್ತಿದೆ ಅಂತ? ಇದಕ್ಕೆ ಪ್ರಮುಖವಾಗಿ 4 ಕಾರಣಗಳಿವೆ. ಒಂದು, ಪೂರೈಕೆಯಲ್ಲಿ ಕೊರತೆ. ಪ್ರಪಂಚಕ್ಕೆ ಅತಿ ಹೆಚ್ಚು ಪ್ಲಾಟಿನಂ ಸಪ್ಲೈ ಮಾಡೋದು ದಕ್ಷಿಣ ಆಫ್ರಿಕಾ. ಆದರೆ ಅಲ್ಲಿನ ಗಣಿಗಳಲ್ಲಿ ಉತ್ಪಾದಕ ಸಮಸ್ಯೆಗಳು ಕಾಣಿಸಿಕೊಂಡಿದೆ. ಕಳೆದ 3 ವರ್ಷಗಳಿಂದ ಇದೇ ಪರಿಸ್ಥಿತಿ ಇದೆ. ಇದರಿಂದಾಗಿ ಪೂರೈಕೆಗಿಂತ ಬೇಡಿಕೆ ಜಾಸ್ತಿಯಾಗಿದೆ. ಮಾರುಕಟ್ಟೆಯಲ್ಲಿ ಪ್ಲಾಟಿನಂನ ಕೊರತೆ ಇದೆ. ಹೀಗಾಗಿ ಬೆಲೆ ಜಾಸ್ತಿ ಆಗ್ತಾ ಇದೆ. ಎರಡನೆಯದು, ಕೈಗಾರಿಕಾ ಬೇಡಿಕೆ. ಪ್ಲಾಟಿನಂ ಅನ್ನ ಕೇವಲ ಆಭರಣ ಮಾತ್ರ ಅಲ್ಲ, ಇದನ್ನ ಕಾರ್ಖಾನೆಗಳಲ್ಲೂ ಹೆಚ್ಚು ಬಳಸ್ತಾರೆ. ಮುಖ್ಯವಾಗಿ ಕಾರ್ಗಳ ಕ್ಯಾಟಲಿಟಿಕ್ ಕನ್ವರ್ಟರ್ ತಯಾರಿಕೆಯಲ್ಲಿ ಇದು ಬೇಕೇ ಬೇಕು. ಅಷ್ಟೇ ಅಲ್ಲ, ಈಗ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಟೆಕ್ನಾಲಜಿ ಬರ್ತಾ ಇದೆ ಅಲ್ವಾ, ಅದರಲ್ಲೂ ಪ್ಲಾಟಿನಂ ಬಳಕೆ ಇದೆ. ಇಂಡಸ್ಟ್ರಿಗಳಿಂದ ಡಿಮ್ಯಾಂಡ್ ಬರ್ತಾ ಇರೋದ್ರಿಂದ ರೇಟ್ ಜಾಸ್ತಿ ಆಗ್ತಾ ಇದೆ. ಮೂರನೇ ಕಾರಣ, ಹೂಡಿಕೆದಾರರ ಆಸಕ್ತಿ. ಇಷ್ಟು ದಿನ ಜನ ಬರೀ ಗೋಲ್ಡ್ ಮತ್ತು ಸಿಲ್ವರ್ ನೋಡ್ತಾ ಇದ್ರು. ಆದರೆ ಯಾವಾಗ ಪ್ಲಾಟಿನಂ ದರ ಏರೋಕೆ ಶುರುವಾಯಿತೋ ದೊಡ್ಡ ಇನ್ವೆಸ್ಟರ್ಗಳು ಮತ್ತು ETFಗಳು ಪ್ಲಾಟಿನಂ ಕಡೆಗೆ ಮುಖ ಮಾಡಿದ್ದಾರೆ. ಪೋರ್ಟ್ಫೋಲಿಯೋ ಡೈವರ್ಸಿಫೈ ಮಾಡಿಕೊಳ್ಳೋಕೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹಣ ಸುರಿತಿದ್ದಾರೆ. ನಾಲ್ಕನೆಯದ್ದು, ಚೀನಾ ಫ್ಯಾಕ್ಟರ್. ನಿಮಗೆ ಗೊತ್ತಿರಲಿ, ಚೀನಾದಲ್ಲಿ ಹೊಸದಾಗಿ ಪ್ಲಾಟಿನಂ ಫ್ಯೂಚರ್ಸ್ ಟ್ರೇಡಿಂಗ್ ಶುರುವಾಗಿದೆ. ಚೀನಾ ದೊಡ್ಡ ಮಟ್ಟದಲ್ಲಿ ಪ್ಲಾಟಿನಂ ಖರೀದಿ ಮಾಡ್ತಾ ಇದೆ. ಇದರಿಂದ ಬೆಲೆ ಏರಿಕೆಗೆ ತುಪ್ಪ ಸುರಿದಂತಾಗಿದೆ. ಇದಲ್ಲದೆ ಅಮೆರಿಕದ ಫೆಡ್ ಬಡ್ಡಿದರ ಕಡಿತ ಮತ್ತು ಭೌಗೋಳಿಕ ರಾಜಕೀಯ ಬಿಕ್ಕಟ್ಟುಗಳು ಕೂಡ ಹೂಡಿಕೆದಾರರು ಈ ತರಹದ ಲೋಹಗಳ ಮೇಲೆ ಹೂಡಿಕೆ ಮಾಡುವಂತೆ ಮಾಡಿದೆ. ಸ್ನೇಹಿತರೆ, ಇಷ್ಟು ದಿನ ಪ್ಲಾಟಿನಂ ಅಂದ್ರೆ ಮೂಲೆಗುಂಪಾದ ಲೋಹ ಅಂತಾನೆ ಭಾವಿಸಲಾಗಿತ್ತು. ಆದರೆ 2025ರಲ್ಲಿ ಇದು ತನ್ನ ತಾಕತ್ತು ತೋರಿಸಿದೆ. ಎಷ್ಟೋ ಜನ ವಿಶ್ಲೇಷಕರು ಕೂಡ ಪ್ಲಾಟಿನಂ ಪರ್ಫಾರ್ಮೆನ್ಸ್ ನೋಡಿ ಶಾಕ್ ಆಗಿದ್ದಾರೆ. ಹಾಗಾದ್ರೆ 2026ರ ಕಥೆ ಏನು? ತಜ್ಞರ ಪ್ರಕಾರ ಸದ್ಯಕ್ಕೆ ಪ್ಲಾಟಿನಂ, ಗೋಲ್ಡ್ ಮತ್ತು ಸಿಲ್ವರ್ ಮೂರೂ ಕೂಡ ಐತಿಹಾಸಿಕ ಮಟ್ಟದಲ್ಲಿವೆ. 2026ರ ಹೂಡಿಕೆ ಪ್ಲಾನ್ ಮಾಡುವಾಗ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಕೇವಲ ಚಿನ್ನ ಮಾತ್ರ ಅಲ್ಲ, ಪ್ಲಾಟಿನಂ ಅಥವಾ ಬೆಳ್ಳಿಯನ್ನು ಸೇರಿಸಿಕೊಳ್ಳೋದು ಬುದ್ಧಿವಂತಿಕೆ ಅಂತ ಅನ್ಸುತ್ತೆ. ನೀವೇನಾದ್ರೂ ಇತ್ತೀಚೆಗೆ ಪ್ಲಾಟಿನಂ ಆಭರಣ ಅಥವಾ ಈ ಪ್ಲಾಟಿನಂ ಮೇಲೆ ಇನ್ವೆಸ್ಟ್ ಮಾಡಿದ್ರಾ, ಅಥವಾ ಇನ್ನೂ ಚಿನ್ನವೇ ಸೇಫ್ ಅಂತ ಅನ್ಕೊಳ್ತೀರಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ.
ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದೇ ರೀತಿಯ ಫಿನಾನ್ಷಿಯಲ್ ಅಪ್ಡೇಟ್ಸ್ಗಳಿಗಾಗಿ ಮನಿ ಟಾಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.